ಗೋಲ್ ಗುಂಬಜ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮತ್ತೆ ಜಲನಗರ್ ಮತ್ತೆ ಆದರ್ಶ್ ನಗರ್ ವ್ಯಾಪ್ತಿಯಲ್ಲಿ ಒಟ್ಟು 4 ಪ್ರಕರಣಗಳನ್ನು ಭೇದಿಸಿರುವುದರಲ್ಲಿ ಗೋಲ್ ಗುಂಬಜ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ತಂಡ ಯಶಸ್ವಿಯಾಗಿರುತ್ತಾರೆ. ಅದರಲ್ಲಿ ನಿನ್ನೆ ರಾತ್ರಿ ನಮ್ಮ ನಾಕಾವಂದಿ ಒಳಗಡೆ ಕೆಲವು ಸಸ್ಪೆಕ್ಟ್ ಜನ ಕಂಡು ಬಂದಿರುತ್ತಾರೆ. ಆ ಸಸ್ಪೆಕ್ಟ್ ಗಳನ್ನು ಹಿಡಿದಾಗ ಅವರು ಲೋಕಲ್ MOB ಅಂತ ಗೊತ್ತಾಗಿದೆ. ಅವರಿಗೆ ಚೆಕ್ ಮಾಡಿದಾಗ ಮತ್ತೆ ಅವ್ರ ಮುಂದಿನ ವಿಚಾರಣೆ ಮಾಡಿದಾಗ ಅವರು 4 ಬೇರೆ ಬೇರೆ ಅಫೆನ್ಸಸ್ ಅನ್ನು ಮಾಡಿದ ಬಗ್ಗೆ ಒಪ್ಕೊಂಡಿರುತ್ತಾರೆ. ಈ ಎಲ್ಲ ಒಬ್ಬ ಹೆಸರು ಜಂಪು, ಪರಶುರಾಮ್ ಮತ್ತೆ ಬಸವರಾಜ್ ಅಂತ ಹೇಳ್ಬಿಟ್ಟು ಇವರ ಮೇಲೆ ಹಿಂದಿನ ಕೇಸಸ್ ಸಹ ಇದಾವೆ. ಅವರಿಂದ ಈಗಾಗಲೇ 281 ಗ್ರಾಮ್ ಅಷ್ಟು ಬಂಗಾರದ ಆಭರಣಗಳನ್ನು ನಾವು ರಿಕವರಿ ಮಾಡಿದ್ದೀವಿ. ಮತ್ತೆ ಇದರಲ್ಲಿ ಒಟ್ಟು 4 ಕೇಸಸ್ ಡಿಟೆಕ್ಟ್ ಮಾಡಿದ್ದೀವಿ. ಸರ್, ಚಡ್ಡಿ ಗ್ಯಾಂಗ್ ಎಲ್ಲಿಗೆ ಬಂದು ಸರ್? ಅದು ಇದರಲ್ಲಿ ಸಹ ಯಾಕೆಂದ್ರೆ ಸ್ವಲ್ಪ ಕ್ಲೂಸ್ ಯಾವ ರೀತಿ ಸಿಗ್ತವೆ ಆ ರೀತಿ ನಾವು ಮುಂದೆ ಹೋಗ್ತೀವಿ. ಈಗಾಗಲೇ ತನಿಖೆ ನಡೀತಾ ಇದೆ. ನಮ್ಮ ಅಧಿಕಾರಿಗಳು ಡೆಡಿಕೇಟೆಡ್ ಒಂದು ತಂಡವನ್ನು ರಚಿಸಿ ಈಗಾಗಲೇ ಅದರ ಮುಖಾಂತರ ಒಂದು ಪ್ರಯತ್ನ ನಡೀತಾ ಇದೆ. ಅದು ನಾವು ಮಾಡ್ತೀವಿ. ಒಂದು ಅಂದಾಜು ಇದೆಯಾ ಸರ್ ಲೋಕಲ್ ಅವರ ಅಥವಾ ಇಲ್ಲಿಂದ ಯಾರೋ ಬಂದ್ ಮಾಡ್ತಾ ಇದ್ದಾರೆ? ಅದು ಈಗಲೇ ಹೇಳೋಕ್ಕೆ ಆಗಲ್ಲ. ಯಾಕಂದ್ರೆ ನೋಡಿ, ಈಗ ಬೆಳಗ್ಗೆ ಸಹ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ದೀವಿ. ಅದರಲ್ಲಿ ಸಹ 4 ಕೇಸಸ್ ಡಿಟೆಕ್ಟ್ ಆಗಿವೆ. ಅದರಲ್ಲಿ ಸಹ 4 ಜನ MOBಗಳು ಲೋಕಲ್. ಇದರಲ್ಲಿ ಸಹ ಏನೋ ಡಿಟೆಕ್ಷನ್ ಆಗಿದೆ. ಅದರಲ್ಲಿ ಸಹ ಲೋಕಲ್ ಇದಾರೋ ಹೊರಗಿನವರು ಇದಾರೋ ಅದ್ರ ಬಗ್ಗೆ ನಾವು ಪರಿಶೀಲಿಸ್ತಾ ಇದ್ದೀವಿ. ಸರ್, ಈಗ ನಿನ್ನೆ ಕೂಡ 8 ಮಂದಿ ಹಿಡಿದ್ರಿ, ಇವತ್ತು ಮತ್ತೆ 2 ಆಯ್ತು. ಇನ್ನು ಮತ್ತಷ್ಟು ಈ ಮನೆಗಳತನ ಪ್ರಕರಣ ತನಿಖೆ ಮುಂದಿರುತ್ತೆ. ಮನೆಗಳ್ಳತನ ಪ್ರಕರಣದ ಬಗ್ಗೆ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ಡೆಡಿಕೇಟೆಡ್ ಟೀಮ್ ಕಂಟಿನ್ಯೂಸ್ ನಮ್ಮ ಸರ್ಕಲ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ಡಿಟೆಕ್ಷನ್ ಸ್ಕ್ವಾಡ್ ತರ ಮಾಡಿ ಅವರಿಗೆ ಅದೇ ಕೆಲಸವನ್ನು ಹಚ್ಚಲಾಗಿದೆ. ಮತ್ತೆ ಅದನ್ನು ಅಡಿಷನಲ್ SP ಆಗಲಿ, ನಾನಾಗಲಿ, ನಾವೆಲ್ಲರೂ DSP ಆಗಲಿ ಎಲ್ಲರೂ ಅದನ್ನು ಅವಾಗ ಒಂದು ಮಾನಿಟರ್ ಮಾಡ್ತಾ ಇರ್ತೀವಿ. ಈ ಮನೆ ಕಳ್ಳತನಗಳ ವಿಚಾರದಾಗ ಸರ್ ಜನರು ಕೂಡ ಜಾಗೃತಿ ವಹಿಸಬೇಕು. ಹೌದು, ಈಗಾಗಲೇ ಲಾಸ್ಟ್ ಟೈಮ್ ನಾವು ನೀವೇನು ಚಡ್ಡಿ ಗ್ಯಾಂಗ್ ಹೇಳ್ತೀರಿ ಆ ಕೇಸಲ್ಲಿ ಸಹ ನಾವು ರಿಕ್ವೆಸ್ಟ್ ಮಾಡಿದ್ದೆ, ಯಾವುದೇ ಸಸ್ಪಿಷಿಯಸ್ ಮೂವ್ಮೆಂಟ್ ಇದ್ದಲ್ಲಿ ನಮಗೆ ಕೂಡಲೇ ತಿಳಿಸಿದಲ್ಲಿ ಅದಕ್ಕೆ ನಮ್ಮ ಕಂಟ್ರೋಲ್ ನಂಬರ್ ಆಗಲಿ ಅಥವಾ 112 ಆಗಲಿ ಅಂತ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ವೆಹಿಕಲ್ ಅಲ್ಲಿ ಬಂದ್ಬಿಡುತ್ತೆ. ಎಸ್ ಸರ್, CCTV ಕ್ಯಾಮೆರಾ ಸಹ ನಾವು ಏನು ಪ್ರಯತ್ನ ಮಾಡ್ತೀವಿ ಅಂದ್ರೆ ಮನೆಯಲ್ಲಿ ಇರುವಂತ ಕ್ಯಾಮೆರಾ ಸ್ವಲ್ಪ ರಸ್ತೆಗೆ ತಿರುಗಿಸಿದ್ರೆ ನಮಗೆ ಅದರಲ್ಲಿ ಬಹಳಷ್ಟು ಅನುಕೂಲ ಆಗ್ಲಿಕ್ಕಿದೆ. ಯಾಕಂದ್ರೆ ಆ ಕ್ಯಾಮೆರಾ ಆಂಗಲ್ ಮ್ಯಾಟರ್ ಆಗುತ್ತೆ. ಅದು ಸಹ ಒಂದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಬೀಟ್ ಸಿಬ್ಬಂದಿ, ನಮ್ಮ ಸ್ಪೆಷಲಿ ಅರ್ಬನ್ ಏರಿಯಾಸ್ ಅಲ್ಲಿ ಬೀಟ್ ಸಿಬ್ಬಂದಿ ಪ್ರತಿಯೊಂದು ಓಣಿಯಲ್ಲಿ ಮನೆಯಲ್ಲಿ ಹೋಗಿ ಸಾರ್ವಜನಿಕರ ಜೊತೆ ಸಂಪರ್ಕ ಬೆಳೆಸುವ ನಿಟ್ಟಿನಲ್ಲಿ ನಾವು ಈಗಾಗಲೇ ನಿರ್ದೇಶನಗಳನ್ನು ಕೊಟ್ಟಿದ್ದೀವಿ. ಮತ್ತೆ ಸಾರ್ವಜನಿಕರಿಗೆ ಸಹ ವಿನಂತಿ, ಅವರು ತಮ್ಮ ಬೀಟ್ ಸಿಬ್ಬಂದಿಗೆ ಯಾವುದೇ ಸಮಸ್ಯೆ ಇರಲಿ ಅವರಿಗೆ ಫೋನ್ ಮಾಡಿದಲ್ಲಿ ನಾವು ಸ್ಪಂದನೆ ಕೊಡೋದ್ರಲ್ಲಿ ಸ್ವಲ್ಪ ಬೇಗ ಸ್ಪಂದನೆ ಕೊಡಬಹುದು. जुड़े रहिएगा आपके अपने चैनल बीजापुर समय के साथ।